ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಬೆಳಿಗ್ಗೆನೇ ಮನೇಲೆಲ್ಲ ಪೂಜೆ ಮಾಡಿ ನಾನು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿದ್ದೆ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಬೇಗ ಬಂದೆ. ನಾನಿವತ್ತು ಸ್ಪೆಷಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಅದೇನಂತ. ಮೆಂತ್ಯ ಸೊಪ್ಪು ಕಾರ್ನಿಂದ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಮೆಂತ್ಯ ಸೊಪ್ಪಿನ ಕಾರ್ನ್ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನು ಮೊದಲು ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕ್ಲೀನಾಗೆ ಒಂದೆರಡು ಸಲ ತೊಳ್ಕೊಳ್ಳೋಣ. ಸೊಪ್ಪು ಅಷ್ಟಾಗಿ ಮಣ್ಣೇನಿಲ್ಲ, ಕ್ಲೀನಾಗೇ ಇದೆ. ಹಾಗಾಗಿ ಒಂದೆರಡು ಸಲ ತೊಳ್ಕೊಂಡ್ರೆ ಸಾಕು. ಮಣ್ಣೇನಾದರೂ ಇದ್ದರೆ ಒಂದು 3 ಸಲ ತೊಳ್ಕೊಳ್ಬೇಕಾಗುತ್ತೆ ಕ್ಲೀನಾಗಿ. ಇವಾಗೆಲ್ಲ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ನಾವು ಸಣ್ಣದಾಗಿ ಇದನ್ನು ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಂದರೆ ಅಷ್ಟು ಪಲ್ಯ ನಾವು ಮಾಡ್ತಾಯಿಲ್ಲ, ಬಾತ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ದಪ್ಪಾಗೆ ಕಟ್ ಮಾಡಿದ್ರೆ ಸಾಕು. ಪಲ್ಯಕ್ಕಾದರೆ ನಾವು ಸಣ್ಣಗೆ ಹೆಚ್ಕೊಳ್ಬೇಕಾಗುತ್ತೆ. ಇಷ್ಟು ಸೈಜ್ ಆದರೆ ಸಾಕು. ಈಗ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಸೊಪ್ಪನ್ನ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1.5 ಗ್ಲಾಸ್ ಆಗೋಷ್ಟು ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು 4 ಜನಕ್ಕೆ ಆಗೋಷ್ಟು ನಾನು ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಗ್ಲಾಸ್ ಸಾಕು ಅಕ್ಕಿ. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ನಾವು ಒಂದೆರಡು ಸಲ ತೊಳೆದಿಟ್ಕೊಳ್ಳೋಣ ಅಕ್ಕಿನ. ಈ ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಇದನ್ನು ನೆನೆಸಿಟ್ಟು ನಾವು ಪಲಾವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು. ಈಗ ನೀರೆಲ್ಲ ಚೆಲ್ಬಿಡೋಣ. ಚೆಲ್ಬಿಟ್ಟು ಮತ್ತೆ ಇನ್ನೊಂದು ಸಲ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು 1 ಅವರ್ ಆದರೂ ನೆನೆಸ್ಕೊಳ್ಬೋದು, ಇಲ್ಲ ಹಾಫ್ ಆನ್ ಅವರ್ ಆದರೂ ನೆನೆಸ್ಕೊಳ್ಬೋದು. ಆದರೆ ನೆನೆಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪಲಾವು. ಈಗ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 3 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ 1-2 ಪೀಸ್ ತೊಗೊಳ್ತಾ ಇದ್ದೀನಿ. ಲವಂಗ 1-5 ಪೀಸು, ಸೋಂಪು 1/2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಯಾಲಕ್ಕಿ 1-2, ಅನಾನಸುವ, ಮರಾಠಿ ಮೊಗ್ಗು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಲ್ಲುವನ್ನು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿನ 1 ಬೌಲ್ ಆಗೋಷ್ಟು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನೆಲ್ಲ ಲೈಟಾಗೆ ಮಸಾಲೆ ಹಾಕ್ತಾ ಇರೋದು, ಜಾಸ್ತಿ ಮಸಾಲೆ ಥರ ನಾನು ಮಾಡ್ತಾಯಿಲ್ಲ, ಲೈಟ್ ಮಸಾಲೆ ಹಾಕ್ಕೊಂಡೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ, ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊ ಒಂದು 3 ತೊಗೊಂಡಿದ್ದೆ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಆ ಟೊಮೆಟೊನೂ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಲೈಟ್ ಮಸಾಲೆ ಹಾಕೋದ್ರಿಂದ ನಾನು ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ. 1 ಬೌಲ್ ಆಗೋಷ್ಟು ನಾನು ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಹೀಗೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೆಂತ್ಯ ಸೊಪ್ಪು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ, ಆ ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಈಗ ನಾನು ಅಕ್ಕಿ 1.5 ಗ್ಲಾಸ್ ಹಾಕಿರೋದು, 1 ಗ್ಲಾಸ್ಗೆ 2 ಗ್ಲಾಸ್ ಥರ ನಾನು ಅಳತೆಯಲ್ಲಿ ನಾನು ನೀರು ಹಾಕ್ಕೊಳ್ತೀನಿ. ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ. ಅದಕ್ಕೆ ಅದಕ್ಕೆ ನೋಡಿಕೊಂಡು 1 ಗ್ಲಾಸ್ಗೆ 2 ಗ್ಲಾಸ್ ಥರ ನಾವು ನೀರು ಹಾಕ್ಕೊಳ್ಬೇಕು. ನಾನು 1.5 ಗ್ಲಾಸ್ ಹಾಕ್ಕೊಂಡಿರೋದ್ರಿಂದ 3 ಗ್ಲಾಸ್ ಹಾಕ್ಕೊಳ್ತೀನಿ ನಾನು ನೀರನ್ನ. ನೋಡಿ, ಇದೇ ಗ್ಲಾಸಲ್ಲೇ ನಾನು ಅಕ್ಕಿ ತೊಗೊಂಡಿರೋದು. ನೀರನ್ನ ಇವಾಗ 3 ಗ್ಲಾಸ್ ಆಗೋಷ್ಟು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ, ಸೊಪ್ಪು ಮತ್ತು ಕಾರ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡೋಣ. ಇನ್ನೊಂದು ಫ್ರೆಂಡ್ಸ್, ನಾನೊಂದು ಟಿಪ್ಸ್ ಹೇಳ್ತೀನಿ. ನೀವು ಲಿಡ್ ಕ್ಲೋಸ್ ಮಾಡುವಾಗ ಈ ರೀತಿ ನೀವು ಟಿಶ್ಯೂ ಪೇಪರ್ ಹಾಕ್ಕೊಂಡು ಕ್ಲೋಸ್ ಮಾಡೋದ್ರಿಂದ ಅದೇನಾದರೂ ಉಕ್ಕು ಬಂದರೆ ಅದರಲ್ಲೇ ಟಿಶ್ಯೂ ಪೇಪರಲ್ಲಿ ಇರುತ್ತೆ, ಹೊರಗಡೆ ಎಲ್ಲ ಬರಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ. ನೀವು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗ 2 ವಿಸಿಲ್ ಕೂಗಿದೆ. ಈಗ ಲಿಡ್ ಓಪನ್ ಮಾಡೋಣ.
ಇವಾಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಎಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ, ಯಾಕಂದರೆ ಸೊಪ್ಪೆಲ್ಲ ಸೈಡಿಗೆ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಈ ಪಲಾವಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನಾವು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿದ್ದೀವಿ ಮತ್ತು ಕಾರ್ನು ಉಪಯೋಗಿಸಿದ್ದೀವಿ. ಹಾಗಾಗಿ ತುಂಬಾ ಹೆಲ್ತಿ ಬೆನಿಫಿಟ್ಸ್ ಇದೆ ನೀವು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿ ಫ್ರೆಂಡ್ಸ್, ಇವಾಗ ಮೆಂತ್ಯ ಸೊಪ್ಪಿನ ಕಾರ್ನ್ ಪಲಾವ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.